ಹರೇ ಶ್ರೀನಿವಾಸ. ಕಾರ್ತಿಕ ಮಾಸ ಬಹಳ ಪವಿತ್ರ ಶ್ರೇಷ್ಠವಾದ ಮಾಸ. ವಿಷ್ಣು ಮತ್ತು ಶಿವನ ಆರಾಧನೆಗೆ ಬಹಳ ಮುಖ್ಯವಾಗಿದೆ. ಈ ತಿಂಗಳಲ್ಲಿ ದೀಪದಾನ, ತುಳಸಿ ಪೂಜೆ, ಕಾರ್ತಿಕ ಸ್ನಾನದಂಥ ಧಾರ್ಮಿಕ ಆಚರಣೆಗಳು ವಿಶೇಷ ಮಹತ್ವವನ್ನು ಹೊಂದ್ಯಾವ. ಅದರಲ್ಲಿ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ವೈಕುಂಠ ಚತುರ್ದಶಿ ದಿವಸ ವೈಕುಂಠ ಬತ್ತಿ ಹಚ್ಚಿದು ಒಂದು ವಿಶೇಷ. 365 ದಿನ ಅಂದ್ರೆ ಒಂದು ವರ್ಷದಲ್ಲಿ ನಾವು ಮಾಡಿದಂಥ ಪಾಪ, ಪುಣ್ಯ, ಮೃತ್ಯು ಪರಿಹಾರಾರ್ಥವಾಗಿ ಈ ಬತ್ತಿಯನ್ನು ಹಚ್ತಾರೆ. ಒಂದು ಗೇಣು 4 ಬಟ್ಟು ಅಳತೆಯ 365 ಎಳೆಗಳನ್ನು ಮಾಡಿ ತುಪ್ಪದಾಗ ತೋಯಿಸಿ ಶೇಷ ರೂಪದಲ್ಲಿ ಇದನ್ನು ಮಾಡಿ ಮನೆ ಮಂದಿಯವರೆಲ್ಲ ಈ ಬತ್ತಿಗೆ ಅರಿಶಿಣ, ಕುಂಕುಮ, ಹೂವು, ಮಂತ್ರಾಕ್ಷತೆ ಏರಿಸಬೇಕು. ಕುಟುಂಬದ ಮುಖ್ಯಸ್ಥನಾದವನು ಈ ದೀಪವನ್ನು ದೇವರಿಗೆ, ತುಳಸಿಗೆ ಮಂಗಳಾರತಿ ಮಾಡಿ ಎತ್ತರದ ಪ್ರದೇಶದಾಗ ಇದನ್ನು ಹಚ್ಚಬೇಕು. ಈ ದೀಪವನ್ನು ನಸುಕಿನಲ್ಲಿ ಅಂದ್ರೆ ಬೆಳಗಿನ ಜಾವ 5ರಿಂದ 5:30 ಈ ದೀಪವನ್ನು ಹಚ್ಚೋದ್ರಿಂದ ವಿಶೇಷ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಈ ಮಾಸವು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.